ಸರ್ಕಾರದ ಕಡೆಯಿಂದ ಹೊಸ ಉದ್ಯಮವನ್ನ ಪ್ರಾರಂಭ ಮಾಡ್ತಾ ಇರೋರಿಗೆ, ಮಹಿಳೆಯರಿಗೆ ಮತ್ತು ಯುವಕರಿಗೆ ಬಂದು ಮುದ್ರಾ ಯೋಜನೆಯ ಅಡಿಯಲ್ಲಿ 20,00,000 ರೂಪಾಯಿಗಳ ಸಾಲವನ್ನ ಕೊಡ್ತಾ ಇದ್ದಾರೆ. ಸೊ ಈ ಒಂದು 20,00,000 ರೂಪಾಯಿಗಳ ಸಾಲವನ್ನ ನಾವು ಪಡ್ಕೊಳ್ಳೋವಂಥದ್ದು ಹೇಗಿದೆ? ಇದಕ್ಕೆ ಏನೆಲ್ಲ ರೂಲ್ಸ್ ಇದೆ? ಸೊ ಇದು ಖಂಡಿತವಾಗ್ಲೂ ಎಲ್ಲರಿಗೂ ಸಿಗುತ್ತಾ? ಈ ಸ್ಕೀಮ್‌ನ ಅಪ್ಲೈ ಮಾಡೋದು ಹೇಗೆ? ಇದರಿಂದ ಎಷ್ಟು ಜನ ಇವಾಗ ಆಲ್ರೆಡಿ ಸಾಲವನ್ನ ಪಡೆದುಕೊಂಡಿದ್ದಾರೆ? ಸೊ ಇದು ಎಲ್ಲದರ ಒಂದು ಸಂಪೂರ್ಣ ಮಾಹಿತಿಯನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ನಮ್ಮ ಒಂದು ಕೇಂದ್ರ ಸರ್ಕಾರದ ಕಡೆಯಿಂದ ಮುದ್ರಾ ಯೋಜನೆಯ ಒಂದು ಸಾಲವನ್ನ ಬಿಟ್ಟಿದ್ದಾರೆ. ಅಂದ್ರೆ ಸುಮಾರಷ್ಟು ಸಾಲಗಳ ಸ್ಕೀಮ್‌ಗಳು ಬರ್ತಾ ಇರ್ತವೆ. ಈ ಸಾಲಗಳ ಸ್ಕೀಮ್‌ಗಳಲ್ಲಿ ನಾನು ಇನ್ನು ಡೀಟೇಲ್ ಆಗಿ ಹೇಳ್ತೀನಿ. ಯಾಕಂದ್ರೆ ಸಾಲ ಸಿಗೋದು ಹೇಗೆ ಅನ್ನೋ ವಿಧಾನ ಎಲ್ರಿಗೂನು ಮೇ ಬಿ ಗೊತ್ತಿರ್ಬೋದು. ಬಟ್ ಅದನ್ನು ವಿವರಿಸ್ತೀನಿ ನಾನು. ಈ ಸಾಲಗಳ ಒಂದು ಪ್ರಕ್ರಿಯೆ ಯಾವ ರೀತಿಯಾಗಿರುತ್ತೆ? ಎಷ್ಟು ಜನಕ್ಕೆ ಸಿಗುತ್ತೆ? ಇದ್ರಲ್ಲಿ ಎಷ್ಟು ಜನ ಅವಕಾಶ ವಂಚಿತರಾಗಿದ್ದಾರೆ? ಸೊ ಇದೆಲ್ಲಾನು ಸಾಲ ಕೊಡ್ತಾರೆ ಅನ್ನೋದನ್ನ ಎಲ್ಲರೂ ಹೇಳ್ತಾರೆ. ಬಟ್ ಈ ಸಾಲವನ್ನ ಹೇಗೆ ತಗೊಂಡಿದ್ದಾರೆ? ಎಷ್ಟು ಜನ ತಗೊಂಡಿದ್ದಾರೆ? ಇದರ ಒಂದು ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋದನ್ನ ಯಾರು ಹೇಳಿರೋದಿಲ್ಲ. ಯಾಕಂದ್ರೆ ನಾವ್ ಏನು ಪಾಸಿಟಿವ್ ಹೇಳ್ತೀವಿ ಅದ್ರ ನೆಗೆಟಿವ್ ಸಹ ನಾವು ಹೇಳ್ಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲಿ ಸರ್ಕಾರದ ಕಡೆಯಿಂದ ಎಷ್ಟೋ ಸ್ಕೀಮ್‌ಗಳು ಬರೋದಂತೂ ಖಂಡಿತವಾಗ್ಲೂ ನಿಜ ಇದೆ. ಸ್ಕೀಮ್‌ಗಳು ಬಂದೇ ಬರುತ್ತೆ. ಬಟ್ ಆ ಸ್ಕೀಮ್‌ಗಳು ಎಷ್ಟು ಜನರಿಗೆ ತಲುಪುತ್ತೆ ಅನ್ನೋದು ಇಲ್ಲಿ ಮ್ಯಾಟರ್ ಆಗುತ್ತೆ. ಯಾಕಂತ ಹೇಳಿದ್ರೆ ದೇವ್ರು ವರ ಕೊಟ್ರು ಪೂಜಾರಿ ವರ ಕೊಡ್ಲಿಲ್ಲ ಅನ್ನೋದು ನಿಮ್ಗೆಲ್ಲರಿಗೂನು ಗೊತ್ತಿದೆ. ಸೊ ಸರ್ಕಾರದ ಕಡೆಯಿಂದ ಏನೋ ಇವ್ರು ಯುವ ಉದ್ಯಮಿಗಳು ಬೆಳಿಬೇಕು, ಯಾರಾದ್ರೂ ಹೊಸ ಒಂದು ಸಣ್ಣ ಕೈಗಾರಿಕೆಗಳನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಒಂದು ಸಹಾಯಧನ ಸಿಗ್ಬೇಕು. ಮಹಿಳೆಯರು ಸ್ವಾವಲಂಬಿಗಳಾಗ್ಬೇಕು. ಖಂಡಿತವಾಗ್ಲೂ ಇದೆಲ್ಲಾನು ಸರಿ ಇದೆ. ಇದೆಲ್ಲದಕ್ಕೂ ಸಾಲ ಅನ್ನೋದು ಬೇಕಾಗುತ್ತೆ. ಅದು ಕಡಿಮೆ ಬಡ್ಡಿಯಲ್ಲಿ ಮತ್ತೆ ಸಬ್ಸಿಡಿಯಲ್ಲಿ ಸಾಲವನ್ನ ಸರ್ಕಾರ ಕೊಡ್ತಾ ಇದೆ. ಬಟ್ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಅಪ್ಲಿಕೇಶನ್ ಹಾಕೋ ಪ್ರೊಸೆಸ್ ಅಂತೂ ನಿಮಗೆ ತುಂಬಾ ಜನಕ್ಕೆ ಗೊತ್ತಿರುತ್ತೆ. ನಾವು ಅಪ್ಲಿಕೇಶನ್‌ಗಳನ್ನ ಆನ್‌ಲೈನ್‌ನಲ್ಲಿ ಹಾಕ್ಬೋದು ಅಥವಾ ಬ್ಯಾಂಕ್‌ಗಳಲ್ಲಿ ಹೋಗಿ ನಾವು ನಿಯರ್ ಬೈ ಬ್ಯಾಂಕಲ್ಲಿ ಹೋಗಿ ಅಪ್ಲಿಕೇಶನ್‌ನ ಇಸ್ಕೊಂಡು ಹಾಕ್ಬೋದು. ಬಟ್ ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳು ತುಂಬಾ ಕಡಿಮೆ ದಾಖಲಾತಿಗಳಿರುತ್ತೆ. ಅದನ್ನ ನಾವು ಕೊಟ್ರುನು ನಮಗೆ ಯಾವುದೇ ರೀತಿಯ ಒಂದು ಪ್ರಾಪರ್ಟಿ ಕೊಡ್ಬೇಕು, ಯಾರನ್ನಾದ್ರೂ ಶ್ಯೂರಿಟಿ ಕೊಡ್ಬೇಕು ಅನ್ನೋದು ಏನೂ ಇರೋದಿಲ್ಲ. ಸೊ ಈ ಯೋಜನೆ ಡಿಸೈನ್ ಆಗಿರೋದೇ ಹಿಂಗಿದೆ. ನಾವ್ ಯಾರನ್ನು ಶ್ಯೂರಿಟಿ ಕೊಡ್ಬೇಕನ್ನೋದಿಲ್ಲ. ನಾವ್ ಯಾವುದೇ ಒಂದು ಪ್ರಾಪರ್ಟಿನ ಅಡ ಇಡ್ಬೇಕು ಅನ್ನೋದಿಲ್ಲ. ಇದನ್ನ ಬಂದು ವಿತೌಟ್ ಶ್ಯೂರಿಟಿ ಆಗಿ ಒಂದು ಸರ್ಕಾರದ ಕಡೆಯಿಂದ ಸಾಲವನ್ನ ಮಂಜೂರಾತಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಯೋಜನೆ ಇರ್ತಕ್ಕಂಥದ್ದು. ಬಟ್ ಲೋಕಲ್ ಅಲ್ಲಿ ಏನಾಗ್ತಾ ಇದೆ ಬ್ಯಾಂಕ್ ಮ್ಯಾನೇಜರ್ಸು ಅದು ಹೆಂಗೆ ಅಂತ ಹೇಳಿದ್ರೆ ಫೇವರಿಸಂ ಅನ್ನೋದು ಎಲ್ಲಾ ಕಡೆನೂ ನಡ್ಕೊಂಡ್ ಬಂದ್ಬಿಟ್ಟಿದೆ. ನೀವ್ ಹೋಗಿ ಸಾಲವನ್ನ ಕೇಳ್ರಿ ಅವ್ರು ಹೇಳ್ತಾರೆ, "ಇಲ್ಲ ಬರೋದಿಲ್ಲ. ನಿಮ್ ಸಿಬಿಲ್ ಸ್ಕೋರ್ ಇಲ್ಲ. ನಿಮ್ದು ಅದಿಲ್ಲ, ಇದಿಲ್ಲ" ಅಂತ ಹೇಳ್ತಾರೆ. ಬಟ್ ಇದಕ್ಕೂನು ಸಿಬಿಲ್ ಸ್ಕೋರ್ ಮ್ಯಾಂಡೇಟರಿ ಇಟ್ಟಿದ್ದಾರೆ. 700ಕ್ಕಿಂತ ಅಧಿಕ ಸಿಬಿಲ್ ಸ್ಕೋರ್ ಇದ್ರೆ ಮಾತ್ರನೇ ನಿಮಗೆ ಈ ಒಂದು ಯೋಜನೆ ಅಡಿಯಲ್ಲಿ ಸಾಲ ಸಿಗುವಂತದ್ದಿದೆ. ಸರ್ಕಾರದ ಕಡೆಯಿಂದ ಸಾಲ ಸಿಗ್ತಾ ಇದೆ. ಇದ್ರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ತುಂಬಾ ಜನ ಮಧ್ಯವರ್ತಿಗಳು ಈ ಒಂದು ಯೋಜನೆಯನ್ನ ನಂಬಿಕೊಂಡು ನಾವು ಅಪ್ಲಿಕೇಶನ್ ಹಾಕಿದ್ರೆ ಸಬ್ಸಿಡಿ ಲೋನ್ ಬರುತ್ತೆ. ನಿಮ್ಗೆ 650 ಇದ್ರೂನು ಲೋನ್ ಬರುತ್ತೆ ಅಂತ ಹೇಳ್ಬಿಟ್ಟು ಬ್ರೋಕರ್‌ಗಳು, ಮೀಡಿಯೇಟರ್‌ಗಳು ಅಪ್ಲಿಕೇಶನ್‌ಗೆ ನಿಮ್ಮ ಹತ್ರ ದುಡ್ಡು ಇಸ್ಕೊಂಡು ಅದ್ರ ಪ್ರಾಜೆಕ್ಟ್ ರಿಪೋರ್ಟ್ ಅಂತೆ ಅದಂತೆ ಇದಂತೆ ದುಡ್ಡು ಇಸ್ಕೊಂಡು ಹಾಕ್ತಾ ಇದ್ದಾರೆ. ಖಂಡಿತವಾಗ್ಲೂ ಇಲ್ಲ. ಸೊ 700 ಸಿಬಿಲ್ ಸ್ಕೋರ್ ಇದ್ರೆ ಮಾತ್ರನೇ ಈ ಒಂದು ಯೋಜನೆ ಅಡಿಯಲ್ಲಿ ಸಾಲ ಸಿಗುವಂತದ್ದಿರುತ್ತೆ. ಇದ್ರಲ್ಲಿ ತರುಣ ಅಂತ ಬರುತ್ತೆ, ಶಿಶು ಅಂತ ಬರುತ್ತೆ. ತುಂಬಾ ವಿಧಾನಗಳ ಒಂದು ಸಾಲಗಳು ಸಹ ಬರ್ತಾ ಹೋಗುತ್ತೆ. ಬಟ್ ಇಲ್ಲೇನು ಅಂತ ಹೇಳಿದ್ರೆ ಸಾಲ ಸಿಗ್ಬೇಕು ಅಂತ ಹೇಳಿದ್ರೆ ಅವ್ರೇನೋ ಮೇಲಿಂದ ಹೇಳಿರ್ತಾರೆ ಸಾಲ ಕೊಡ್ರಿ, ನಮ್ಮ ಯುವಕರು ಬೆಳಿಬೇಕು, ಮಹಿಳೆಯರು ಸ್ವಾವಲಂಬಿಗಳಾಗ್ಬೇಕು, ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ಬೇಕು, ಸಣ್ಣ ಘಟಕಗಳು ಪ್ರಾರಂಭವಾಗ್ಬೇಕು, ಎಲ್ಲರೂ ಉದ್ಯಮಶೀಲರಾಗ್ಬೇಕು ಅಂತ ಹೇಳ್ಬಿಟ್ಟು ಬಿಡ್ತಾರೆ. ಬಟ್ ಈ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್‌ನ ಇಟ್ಟಾಗ ಈ ಒಂದು ಸೌಕರ್ಯಗಳು ಎಲ್ಲರಿಗೂನು ಸಿಗೋದಿಲ್ಲ. ಸಿಗೋವಂಥದ್ದು ತುಂಬಾ ಕಡಿಮೆ ಜನರಿಗೆ ಸಿಗುತ್ತೆ. ಅದ್ರಲ್ಲಿ ಕೆಲವೊಬ್ರು ಏನಂತ ಹೇಳಿದ್ರೆ ಮಧ್ಯವರ್ತಿಗಳು ಇದನ್ನ ಯುಟಿಲೈಸ್ ಮಾಡ್ಕೊಂಡು ಸುಮಾರಷ್ಟು ಜನರ ಹತ್ರ ಹಣವನ್ನ ಕಿತ್ಕೊಂಡು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇಲ್ಲ ನಾವ್ ಹಾಕಿದ್ವಿ, ಕರೆಕ್ಟ್ ಹಾಕಿದ್ವಿ, ಅದ್ ಬಂದಿಲ್ಲ, ಇದ್ ಬಂದಿಲ್ಲ ಅಂತ ಹೇಳ್ತಾರೆ. ಸೊ ನಾನ್ ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಇಷ್ಟೇ. ಸರ್ಕಾರದ ಕಡೆಯಿಂದ ಲೋನ್ ಸಿಗುತ್ತೆ ಅನ್ನೋದು ನಿಮಗೆ ಗೊತ್ತಿದೆ. ಎಲ್ರಿಗೂನು ಗೊತ್ತಿದೆ. ಸೊ ನಾವ್ ಇದು ಗೂಗಲಲ್ಲಿ ಹುಡುದ್ರುನು ಬರುತ್ತೆ. ಈ ಲೋನಿಗೆ ನಮಿಗ್ ಏನ್ ಬೇಕಾಗಿದೆ ಅಲ್ವಾ ಅದನ್ನ ಕರೆಕ್ಟ್ ಆಗಿ ನಾವ್ ತಿಳ್ಕೋಬೇಕು. ನಾವ್ ತಿಳ್ಕೊಂಡ್ರೆ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಸಾಲಕ್ಕೆ ಅಪ್ಲಿಕೇಶನ್ ಅನ್ನ ಬಿಟ್ಟಿದ್ದಾರೆ. ನಾವು ಸಾಲ ಹಾಕ್ಬೇಕು. ಹೌದು ಯಾರನ್ನಾದ್ರೂ ಕೇಳಿದ್ರೆ ಅವ್ರು ತಗೊಂಡಿದ್ರು, ಇವ್ರು ತಗೊಂಡಿದ್ರು ಅವ್ರನ್ನ ಕೇಳಿದ್ರೆ ಗೊತ್ತಾಗುತ್ತೆ. ನಾವು ಸಾಲಕ್ಕೆ ಅಪ್ಲಿಕೇಶನ್ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಏನ್ ಮಾಡ್ತೀವಿ, ಯಾರನ್ನೋ ಒಬ್ರನ್ನ ಕನ್ಸಲ್ಟ್ ಮಾಡ್ತೀವಿ. ಅವ್ರು ಒಂದಿಷ್ಟು ದುಡ್ಡು ಕೇಳ್ತಾರೆ. ನಮ್ ಸಿಬಿಲ್ ಸ್ಕೋರ್ ಇರೋದಿಲ್ಲ. ಅಲ್ಲಿ ತುಂಬಾ ಡಿಫಾಲ್ಟ್. ಸೊ ಏನಂತ ಹೇಳಿದ್ರೆ ನಾವುಗಳು ಮಾಡೋವಂಥ ಮಿಸ್ಟೇಕ್ ಏನಂತ ಹೇಳಿದ್ರೆ ಯಾರೋ ಒಂದು ಸಾಲದ ಒಂದು ವಿಡಿಯೋವನ್ನ ಮಾಡಿದ್ದಾರೆ ಅಥವಾ ಒಂದು ಪೋಸ್ಟ್ ಅನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾವು ಅರ್ಧಂಬರ್ಧ ವಿಷಯಗಳನ್ನ ತಿಳ್ಕೊಂಡು ಸೊ ಈ ರೀತಿಯಾಗಿ ನಾವು ಯಾಮಾರ್ತೀವಿ. ಸೊ ದಯವಿಟ್ಟು ಆ ರೀತಿಯಾಗಿ ಯಾರು ತಪ್ಪನ್ನ ಮಾಡ್ಬೇಡ್ರಿ. ಏನು ಒಂದ್ 2-3 ನಿಮಿಷ ಇರುತ್ತೆ. ವಿಷಯಗಳನ್ನ ತಿಳ್ಕೋಬೇಕು. ವಿಷಯಗಳನ್ನ ತಿಳ್ಕೊಂಡಷ್ಟು ನಾವ್ ಇನ್ನೊಬ್ರಿಗೆ ಹೇಳ್ಲಿಕ್ಕೆ ಅಥವಾ ನಮಗೆ ಈ ತರದ ಒಂದು ಸಮಸ್ಯೆಗಳು ಬಂದಾಗ ಫೇಸ್ ಮಾಡ್ಲಿಕ್ಕೆ ತುಂಬಾನೇ ಅನುಕೂಲ ಆಗುತ್ತೆ. ಬಟ್ ಸರ್ಕಾರದ ಕಡೆಯಿಂದ ಮುದ್ರಾ ಯೋಜನೆಯಲ್ಲಿ ಲೋನ್ ಅನ್ನ ಬಿಟ್ಟಿದ್ದಾರೆ. ಯಾರಿಗೆಲ್ಲ 700 ಸಿಬಿಲ್ ಸ್ಕೋರ್ ಇದೆ, ಅಂದ್ರೆ ನೀವು ಇಎಂಐಗಳನ್ನ ಕರೆಕ್ಟ್ ಆಗಿ ಕಟ್ಟಿರ್ತೀರಾ, ನಿಮ್ಮ ಸಿಬಿಲ್ ಸ್ಕೋರ್ ಚೆನ್ನಾಗಿದೆ. ಸೊ ಅಂತವ್ರು ನೇರವಾಗಿ ಬ್ಯಾಂಕಿಗೆ ಹೋಗಿ ಯಾವುದೇ ಮಧ್ಯವರ್ತಿಗಳನ್ನ ಇಟ್ಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ. ನೇರವಾಗಿ ಬ್ಯಾಂಕಿಗೆ ಹೋಗಿ ನಮಗೆ ಸಾಲದ ಅರ್ಜಿಯನ್ನ ಕೊಡಿ ಅಂತ ಕೇಳಿ, ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳನ್ನ ಅಪ್ಲಿಕೇಶನ್ ಅನ್ನ ನೀಟಾಗಿ ಓದ್ಕೊಳ್ಳಿ.
ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳ ಲಿಸ್ಟ್ ನ ಕೊಟ್ಟಿರ್ತಾರೆ. ಸೊ ಅದನ್ನ ನೀವು ಮಾಡಿಸಿ ಕೊಡ್ಬೋದು. ಅದೆಲ್ಲದನ್ನು ಅಟ್ಯಾಚ್ ಮಾಡಿ ಕೊಡಿ. ಪ್ರಾಜೆಕ್ಟ್ ರಿಪೋರ್ಟ್ ಏನಾದ್ರು ಕೇಳಿದ್ರೆ ಯಾರಾದ್ರೂ ಆಡಿಟರ್ ಹತ್ರ ಹೋದ್ರೆ ನಿಮ್ಗೆ ಪ್ರಾಜೆಕ್ಟ್ ರಿಪೋರ್ಟ್ ನ ಮಾಡ್ಕೊಡ್ತಾರೆ. ಸೊ ಅವರಿಗೆ ಹೇಳಿ ನೀಟಾಗಿ ನಾವು ಈ ತರ ಹಾಕ್ತಾ ಇದೀವಿ, ಈ ತರ ಇಲ್ಲ, ನಮ್ಮ ಬಿಸ್ನೆಸ್ ಈ ರೀತಿಯಾಗಿದೆ ಅಂತ ಹೇಳ್ಬಿಟ್ಟು ಅವರಿಗೆ ಎಕ್ಸ್‌ಪ್ಲೇನ್ ಮಾಡಿ, ಸೊ ನೀವೇ ವಾಲಂಟಿಯರ್ ಆಗಿ ಹೋಗ್ಬೋದು. ಇದಕ್ಕೆ ಯಾವುದೇ ಮಧ್ಯವರ್ತಿಗಳು ಬೇಕು ಅಂತೇನಿಲ್ಲ. ಡೈರೆಕ್ಟ್ ಮ್ಯಾನೇಜರ್ ಹತ್ರ ಮಾತಾಡ್ಬಿಟ್ಟು ಸೊ ನಮಗೆ ಈ ತರ ಅಪ್ಲಿಕೇಶನ್ ಹಾಕ್ತಾ ಇದೀವಿ, ನಮ್ಮ ಬಿಸ್ನೆಸ್ ಈ ರೀತಿಯಾಗಿದೆ, ನಾವು ಈ ರೀತಿ ಮಾಡ್ಬೇಕು ಅಂತ ಇದ್ದೀವಿ ಅಂತ ಹೇಳ್ಬಿಟ್ಟು ನೀವೇ ಎಕ್ಸ್‌ಪ್ಲನೇಷನ್ ಕೊಡಿ. ಅಲ್ಲಿ ಏನಾಗುತ್ತೆ, ಕೊಡುವಂತ ಸಾಲದಲ್ಲಿ ಎಷ್ಟೋ ಬ್ರೋಕರ್‌ಗಳು ಏನ್ ಮಾಡ್ತಾರೆ, ಸಬ್ಸಿಡಿ ಏನಿರುತ್ತಲ್ವಾ ಆ ಒಂದು ಸಬ್ಸಿಡಿಯಲ್ಲಿ 50% ಹಣವನ್ನ ಕೇಳ್ತಾರೆ. ಸೊ ಈ ರೀತಿಯಾಗಿ ಕೊಡೋದಕ್ಕಿಂತ ನೀವು ಒಂದು ಸಲ ಅಪ್ಲಿಕೇಶನ್ ರಿಜೆಕ್ಟ್ ಆಯ್ತಾ, ಸೊ ಮತ್ತೆ ಪ್ರಯತ್ನ ಮಾಡಿ. ಅಲ್ಲಿ ನಿಮಗೆ ಒಂದು ಐಡಿಯಾ ಬರುತ್ತೆ. ಸೊ ನಾವು ಲಾಸ್ಟ್ ಟೈಮ್ ಏನ್ ಮಿಸ್ಟೇಕ್ ಆಗಿತ್ತು, ಸೊ ಈ ಸಲ ನಾವ್ ಏನನ್ನ ಮಾಡ್ಬೋದು ಅನ್ನೋದು ನಿಮಗೊಂದು ಐಡಿಯಾ ಬರುತ್ತೆ. ಸೊ ಹಾಗಾಗಿ ಆದಷ್ಟು ಎಲ್ಲರೂನು ಈ ಒಂದು ಮಧ್ಯವರ್ತಿಗಳನ್ನ ಸಂಪರ್ಕ ಮಾಡಿ ಅವರಿಗೆ ದುಡ್ಡು ಕೊಟ್ಟು ದುಡ್ಡನ್ನ ಕಳ್ಕೊಂಡು ಇರೋಂತ ನಂಬಿಕೆಯನ್ನು ಕಳ್ಕೊಳ್ಳೋದಕ್ಕಿಂತ ಮುಂಚೆ ಸೊ ನೀವುಗಳು ಒಂದ್ಸಲ ಟ್ರೈ ಮಾಡಿ. ಸರ್ಕಾರದ ಕಡೆಯಿಂದ ಬಿಟ್ಟಿರ್ತಕ್ಕಂಥ ಯೋಜನೆಗಳಿಗೆ ಆದಷ್ಟು ನೀವೇ ವಾಲಂಟಿಯರ್ ಆಗಿ ಹೋಗಿ ನೀವೇ ಮಾತಾಡಿ, ಕ್ವಶನ್ ಮಾಡೋ ರೈಟ್ಸ್ ಎಲ್ಲರಿಗೂನು ಇರುತ್ತೆ. ಅವ್ರೇನ್ ದೇವರಲ್ಲ, ಅವ್ರು ಹೇಳಿದ್ದನ್ನ ನಾವು ಕೇಳ್ಬೇಕು ಅಂತಿಲ್ಲ. ಸರ್ಕಾರದ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಸೊ ಅದನ್ನ ಅವರಿಗೆ ಹೇಳಿ, ನೀವು ಈ ತರ ಎಲ್ಲ ಬಂದಿದೆ, ನೋಟಿಫಿಕೇಶನ್ ಬಂದಿದೆ, ಗೂಗಲ್ ಅಲ್ಲಿ ತಗೊಳ್ಳಿ, ಎಲ್ಲ ಮಾಹಿತಿನೂ ಸಿಗುತ್ತೆ. ಸೊ ಅಲ್ಲೋಗ್ಬಿಟ್ಟು ಮಾತಾಡಿ. ಪ್ರಾಜೆಕ್ಟ್ ರಿಪೋರ್ಟ್, ಆಧಾರ್, ಪ್ಯಾನ್, ಬ್ಯಾಂಕ್ ಸ್ಟೇಟ್ಮೆಂಟ್ ಕೇಳ್ತಾರೆ, ಮತ್ತೆ ಪಾಸ್‌ಪೋರ್ಟ್ ಸೈಜ್ ಫೋಟೋ ಕೇಳ್ತಾರೆ. ನಾವೇನ್ ಉದ್ಯಮ ಮಾಡ್ತೀವಿ ಆ ಉದ್ಯಮಕ್ಕೆ ಸಂಬಂಧಪಟ್ಟ ಒಂದಷ್ಟು ಪ್ರಾಜೆಕ್ಟ್ ರಿಪೋರ್ಟ್ಸ್ ನ ಕೇಳ್ತಾರೆ. ಸೊ ಇದೆಲ್ಲದನ್ನು ಕೊಡಿ. ನೀವ್ ಎಲ್ಲಿ ಮಾಡ್ಬೇಕಂತಿದ್ರೆ ಆ ಒಂದು ಜಾಗವನ್ನ ಕೇಳ್ತಾರೆ. ಸೊ ಅವ್ರು ವೆರಿಫಿಕೇಶನ್ ಗೆ ಬರ್ತಾರೆ. ಇದೆಲ್ಲ ಒಂದ್ಸಲ ಅಪ್ಲಿಕೇಶನ್ ಪಾಸ್ ಆಯ್ತಂದ್ರೆ ಇದೆಲ್ಲ ತುಂಬಾ ಈಸಿ ಆಗಿರುತ್ತೆ. ಆಮೇಲೆ ಎಲ್ಲರೂ ಕೆಟ್ಟವರಿರಲ್ಲ. ಎಷ್ಟೋ ಬ್ಯಾಂಕ್ ಮ್ಯಾನೇಜರ್‌ಗಳು ನೀವು ಈ ತರ ಅಲ್ಲ, ಈ ತರ ಮಾಡಿ ಅಂತ ಹೇಳೋರುನು ಇರ್ತಾರೆ. ಸೊ ಹಾಗಾಗಿ ಸರ್ಕಾರದ ಕಡೆಯಿಂದ ಒಂದು, ಅದರಲ್ಲೂ ಮಹಿಳೆಯರಿಗೆ ಅಂತ ಹೇಳಿದ್ರೆ ಸ್ವಲ್ಪ ಬೇಗನೆ ಲೋನ್‌ಗಳು ಆಗ್ತಾ ಇದ್ದಾವೆ. ಸೊ ಯಾರಾದ್ರೂ ಈ ಒಂದು ಲೋನ್‌ಗೆ ಟ್ರೈ ಮಾಡ್ತಾ ಇರೋರು ಇದ್ರೆ ಇದರ ಒಂದು ಸದುಪಯೋಗವನ್ನ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಹೋಪ್ ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಎಲ್ಲರಿಗೂನು.